ಆವ್ರಿ ಕಡುಬು ಮತ್ತು ಮೆಂತೆ ದಾಲ್ ಮಾಡುವ ವಿಧಾನ. ಗೋಧಿ ಹಿಟ್ಟಿಗೆ ಉಪ್ಪು ಮತ್ತು ಖಾರ ಪುಡಿ ಹಾಕ್ಬಿಟ್ಟು ನಾವು ಮಾಮೂಲಾಗಿ ಚಪಾತಿ ಹಿಟ್ಟು ಯಾವ ಥರ ಆದರೆ ಕಲಿಸ್ಕೊತೀವಿ ಅದಕ್ಕಿಂತ ಸ್ವಲ್ಪ ಮೆತ್ತಗೆ ಒಂದು ಸ್ವಲ್ಪ ನೀರಾಗಿರಬೇಕು. ಗಟ್ಟಿ ಇದ್ದಷ್ಟು ಕಡುಬು ಸ್ವಲ್ಪ ನಾರು ಅನಿಸುತ್ತೆ, ಮೃದು ಇರಲ್ಲ, ಮೆತ್ತಗಿರಲ್ಲ. ಸೊ ಹಿಟ್ಟು ನಾವೆಷ್ಟು ಮೆತ್ತಗೆ ಕಲಿಸ್ಕೊತೀವಿ ನಮಗೆ ಕಡುಬು ಅಷ್ಟು ಸ್ಮೂತಾಗಿ ಬರುತ್ತೆ. ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಅದನ್ನು ನೋಡಿಕೊಂಡು ಮೆತ್ತಗೆ ಬರಬೇಕಲ್ವ, ತುಂಬ ನೀರಾಗೋದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ 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 ನೀರು ಆ್ಯಡ್ ಮಾಡಿಕೊಂಡು ಕಲಿಸ್ಕೊಂತ ಹೋಗ್ತೇನೆ. ಗೋಧಿ ಹಿಟ್ಟಿಗಿಂತ ಸ್ವಲ್ಪ ಇನ್ನೂ ಮೆತ್ತಗೆ ಬರಬೇಕು ಹಿಟ್ಟು. ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮೆತ್ತಗೆ ಮಾಡ್ಕೊತಾ ಇದ್ದೀನಿ. ಇವಾಗ ರೆಡಿ ಆಗಿದೆ ಹಿಟ್ಟು ಈ ಥರ ನೋಡಿ. ಇದಕ್ಕೂ ಇನ್ನೂ ಮೆತ್ತಗೆ ಬಂದರೂ ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಇದನ್ನೇ ಒಂದು ಅರ್ಧ ಗಂಟೆ ಅಥವಾ ಒಂದು 20 ನಿಮಿಷ, 15-20 ನಿಮಿಷ ಬಿಡಬೇಕು. ಅದು ಚೆನ್ನಾಗಿ ಮೆತ್ತಗೆ ವಾಲ್ಬೇಕು. ಮುಚ್ಚಿಟ್ಬಿಡ್ತೀನಿ. ಇವಾಗ ದಾಲ್ ಮಾಡೋಕ್ಕೆ 1 ಗ್ಲಾಸ್ ಅಳತೆ, ಅಂದರೆ ತಲೆ ಒಡೆಯೋದು ಅಂತ ಹೇಳ್ತೀವಿ, ಗೋಪುರ ಹಾಕಬಾರ್ದು. ತೊಗರಿಬೇಳೆ ಅಥವಾ ಏನೇ ತೊಗೊಳ್ಳಿ, 1 ಅಳತೆ ತೊಗೊಂಡ್ರೆ, 1 ಗ್ಲಾಸ್ ತೊಗೊಂಡ್ರೆ 1 ಗ್ಲಾಸ್ ನೀರು. ಅದನ್ನೇ ವಿಸಿಲಿಗೆ 3 ವಿಸಿಲ್ ಓಡಿಸ್ತೀನಿ. 2 ಅಥವಾ 3 ವಿಸಿಲ್ ಓಡಿಸ್ಬೋದು. ಈ ಥರ ನೀರು ಏನು ಜಾಸ್ತಿ ಆಗಲ್ಲ, ಅದನ್ನು ತೆಗಿಬೇಕು ಅನ್ನೋದು ಏನೂ ಇರಲ್ಲ. ಈ ಥರ ಕರೆಕ್ಟು ಬೆಂದ್ಬಿಟ್ಟಿರುತ್ತೆ. ಮೆಂತ್ಯ ಸೊಪ್ಪು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ರೆಡಿ ಇಟ್ಕೊಳ್ಬೇಕು. ದಾಲ್ ಮಾಡೋಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕರಿಬೇವು. ಬೆಳ್ಳುಳ್ಳಿ ಸಣ್ಣಗೆ ಹಚ್ಚಿ ರೆಡಿ ಇಟ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಅದನ್ನು ಆ್ಯಡ್ ಮಾಡಿಕೊಂಡು ಅದು ಚೆನ್ನಾಗಿ ಕಂದು ಬಣ್ಣ ಬರಬೇಕು. ಆ ನಂತರ ನಾವು ಸೊಪ್ಪು ಈಗಾಗಲೇ ತೊಳೆದು ರೆಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗಾಗಲೇ ಹೇಳಿರೋ ಥರ ಇದು ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರುತ್ತೆ. ಒಲೆ ಜೋರು ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು 100% ಇರೋದು ಒಂದು 50% ಆಗುತ್ತೆ ಮೆಂತ್ಯ ಸೊಪ್ಪು. ಇದಕ್ಕೆ ಒಂಚೂರು ಅರಿಶಿನ, ಇದು ಮನೇಲಿ ಮಾಡಿರೋದ್ರಿಂದ ಇಷ್ಟು ಜಾಸ್ತಿ ಹಾಕ್ತಾಯಿದ್ದೀನಿ. ಹೊರಗಡೆದಂದರೆ ಸ್ವಲ್ಪ ಹಾಕ್ಕೋಬೋದು. ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಉರಿ ಸ್ವಲ್ಪ ಸಣ್ಣ ಮಾಡ್ಕೋಬೋದು. ಹಾಗೆ ಜೋರು ಇರೋ ಅವಶ್ಯಕತೆ ಇಲ್ಲ, ಎಲ್ಲೆಲ್ಲ ಡ್ರೈ ಆಗಿದೆ ಅಲ್ವಾ. 1-2 ನಿಮಿಷ ಮುಚ್ಚಿಬಿಟ್ಟು ಮತ್ತೆ ಸ್ವಲ್ಪ ಕುದಿಯಲು ಬಿಡ್ತೀನಿ. 2 ನಿಮಿಷ ಆದ ನಂತರ ಸ್ವಲ್ಪ ಇದಕ್ಕೆ ಇವಾಗ ಖಾರ ಪುಡಿ ಆ್ಯಡ್ ಮಾಡ್ಕೊತೀನಿ. ಚಿಲ್ಲಿ ಖಾರ ಪುಡಿ, ರೆಡಿ ಖಾರ ಪುಡಿ, ಮನೆಯಲ್ಲಿ ಮಾಡಿರೋದಲ್ಲ. ಇವಾಗ ನಾವು ಬೇಯಿಸಿ ರೆಡಿ ಇಟ್ಕೊಂಡಿರುವಂಥ ತೊಗರಿಬೇಳನ್ನ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಸರಿ ಹೋಗೋಷ್ಟು, ಅಂದರೆ ಆ ಬೇಳೆ ಮುಳುಗುವಷ್ಟು ಅಂದಾಜು ಒಂದು ಸ್ವಲ್ಪ ನೀರನ್ನು ಅದಕ್ಕೆ ಆ್ಯಡ್ ಮಾಡ್ಕೊತೀನಿ. ಇವಾಗ ಉರಿ ಜೋರು ಮಾಡ್ಕೋಬೇಕು, ಅದು ಕುದಿಬೇಕಲ್ವ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಮತ್ತೆ ಮುಚ್ಚಿ ಕುದಿಯಲು ಬಿಡ್ತೇನೆ.
ಮೀಡಿಯಮ್ ಉರಿಗೆ ಮುಚ್ಚಿಟ್ಟು ಒಂದೆರಡು ನಿಮಿಷ ಕುದಿಸ್ಬೇಕು. ಇವಾಗ ಒಂದು ಸ್ವಲ್ಪ ಕುದಿ ಬಂದಿದೆ, ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ. ನಿಮಗೆ ಗಟ್ಟಿಗೆ ಬೇಕಂದರೆ ಅದೇ ಥರನೂ ಇರ್ಬೋದು. ಇನ್ನೊಂಚೂರು ನೀರು ಆ್ಯಡ್ ಮಾಡಿಬಿಟ್ಟು ಮತ್ತೆ ಕುದಿಯಲು ಬಿಡ್ತೇನೆ. ಉರಿ ಸಣ್ಣ ಇರಬೇಕು. ಇವಾಗ ಆವ್ರಿ ಕಡುಬಿಗೆ ಒಂದು ಕುಕ್ಕರಲ್ಲಿ ನೀರು ಹಾಕ್ಬಿಟ್ಟು ಒಲೆ ಬಿಸಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಬಿಟ್ಟು ಈ ಥರ ರೆಡಿ ಮಾಡ್ಕೋಬೇಕು. ಈಗಾಗಲೇ ನಾವು ಗೋಧಿ ಹಿಟ್ಟು ರೆಡಿ ಮಾಡಿದ್ದೀವಲ್ವ, ಅದನ್ನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಇನ್ನೊಂದು ಸರಿ ನಾದ್ಕೋಬೇಕು. ಮಾಮೂಲಿ ಚಪಾತಿ ಹೇಗೆ ಮಾಡ್ತೀರಾ ಅದಕ್ಕಿಂತ ಒಂದು ಸ್ವಲ್ಪ ತೆಳುವಾಗಿ ತಿಕ್ಕೋಬೇಕು. ಆದರೆ ಇದು ಎಣ್ಣೆ ಹಚ್ಬಿಟ್ಟು ತಿಕ್ಕೋಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎರಡೂ ಕಡೆನೂ ಎಣ್ಣೆ ಸ್ಪ್ರೆಡ್ ಮಾಡ್ಕೋಬೇಕು. ನಂಗೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಅನ್ನಿಸ್ತಾ ಇದೆ, ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ಚಪಾತಿಗಿಂತ ಇದು ಸ್ವಲ್ಪ ದೊಡ್ಡ ಚಪಾತಿ ಮಾಡ್ಕೊಳ್ಳೋದು. ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ಮಾಡ್ಕೋಬೋದು. ಚಾಕುಲಿಂದ ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ಕಟ್ ಮಾಡ್ಕೋಬೋದು. ನಾವು ನಾರ್ಮಲಾಗಿ ಇದೇ ಮಾಡೋದ್ರಿಂದ ಹೀಗೆ ಮಾಡಿದ್ದೀನಿ. ಇವಾಗ ಇದನ್ನೆಲ್ಲ ಇಡ್ಲಿ ಸ್ಟ್ಯಾಂಡಲ್ಲಿ ಎಲ್ಲದನ್ನು ಸೇರಿಸ್ಕೊತ ಹೋಗಬೇಕು. ನಾವು ಸ್ಟ್ಯಾಂಡ್ಗೂ ಎಣ್ಣೆ ಹಚ್ಚಿದ್ವಿ, ಹಿಟ್ಟಿಗೂ ಎಣ್ಣೆ ಹಚ್ಚಿ ತಿಕ್ಕಿರೋದ್ರಿಂದ ಯಾವುದೇ ರೀತಿ ಅಂಟ್ಕೊಳ್ಳಲ್ಲ. ಒಂದೇ ಸರಿ 5 ಪ್ಲೇಟಿಗೂ ಮಾಡ್ಕೋಬೋದು. ಇಲ್ಲಿ ಜಸ್ಟ್ ನಾನೊಂದು 3 ಪ್ಲೇಟಿಗೆ ತೋರಿಸ್ತಾ ಇದ್ದೀನಿ. ಸೇಮ್ ಪ್ರಾಸೆಸ್ಸು. ಸ್ವಲ್ಪ ಎಣ್ಣೆ ಹಚ್ಚೋದು, ದೊಡ್ಡ ಚಪಾತಿ ತಿಕ್ಕೊಳ್ಳೋದು, ಚಾಕಿಂದ ಕಟ್ ಮಾಡಿಕೊಂಡು ಮತ್ತೆ ಪ್ಲೇಟಲ್ಲಿ ಅದೇ ಥರ ಹಾಕ್ಕೊತ ಹೋಗೋದು. ಈ ಥರ ಒಂದು 5-6 ಪ್ಲೇಟೂ ಮಾಡ್ಕೋಬೋದು. ಒಂದೇ ಸರಿ ಎಲ್ಲರಿಗೂ ಮಾಡಿಕೊಂಡು ತಿನ್ಕೋಬೋದು. ಇವಾಗ ಇಡ್ಲಿ ಪಾತ್ರೆ ಒಳಗೆ ಇದು ಎಣ್ಣೆ ಇಟ್ಬಿಟ್ಟು ವಿಸಿಲ್ ಇಡಬಾರ್ದು. ಒಂದು 10 ನಿಮಿಷ ಆವ್ರಿಗೆ ಬೇಯಿಸ್ಬೇಕು ಇದನ್ನು. ಇಲ್ಲಿ ದಾಲ್ ಚೆನ್ನಾಗಿ ಕುದೀತಾ ಇದೆ, ರೆಡಿ ಆಗಿದೆ. ಇದು ಕಲಿಸ್ತಾ ಇರಬೇಕು, ತಳ ಸೀದೋಗಬಾರ್ದು. ಸ್ವಲ್ಪ ನೀರಾಗೇ ಇರಬೇಕು. ಬರ್ತಾ ಬರ್ತಾ ಗಟ್ಟಿ ಆಗುತ್ತೆ. ಬಿಸಿ ಬಿಸಿದು ಹಾಗೆ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದವರು ತುಪ್ಪ ಹಾಕ್ಕೊಂಡು ತಿನ್ಬೋದು. ಮೆಂತೆ ದಾಲ್ ರೆಡಿ. ಇವಾಗ ಒಂದು 10-15 ನಿಮಿಷ ಆದ ನಂತರ ಕುಕ್ಕರ್ದು ಬಂದ್ ಮಾಡಿಬಿಟ್ಟು ವಿಸಿಲ್ ಪೂರ ಹೋಗಬೇಕು, ಹಾಗೆ ತೆಗಿಯೋಕ್ಕೆ ಬರಲ್ಲ, ಮತ್ತು ಪಟ್ನದ ಮುಖಕ್ಕೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಅದ್ರದ್ದು ಫುಲ್ ವಿಸಿಲ್ ಹೋಗಬೇಕು. ಇವಾಗ ನೋಡಿ ಆಗಿದೆ, ಕಲರ್ ಚೇಂಜ್ ಆಗಿದೆ ಆಲ್ರೆಡಿ. ಇದನ್ನು ಇವಾಗ ತಟ್ಟೆಯಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಒಂದೇ ಸರ ಪ್ಲೇಟನ್ನು ನಾವು ಉಲ್ಟ ಹಾಕ್ಕೊಂಡು ಎಲ್ಲ ಒಂದೇ ತೆಕ್ಕೋಬೋದು. ನಿಮಗೆ ತೋರಿಸೋದಕ್ಕೆ ಒಂದೊಂದೇ ಈ ಥರ ತೆಗೆದು ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಮೆಂತೆ ದಾಲು ಮತ್ತು ಮೊಸರು ಕಾಂಬಿನೇಷನು. ಆ್ಯಕ್ಚುಲಿ ಬರೀ ಮೆಂತೆ ದಾಲು ಕಡುಬು ಜೊತೆಗೂ ತಿನ್ಬೋದು. ಆ ಮೆಂತೆ ದಾಲಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ಆ್ಯಡ್ ಮಾಡಿಕೊಂಡು ತಿನ್ಬೋದು. ನಾವು ಇದನ್ನು ಇವೆರಡು ಕಾಂಬಿನೇಷನ್, ಮೆಂತೆ ದಾಲ್ ಜೊತೆಗೆ ಮೊಸರನ್ನ ಆ್ಯಡ್ ಮಾಡಿಕೊಂಡು ಈ ಥರ ಟೇಸ್ಟ್ ಮಾಡ್ತೀವಿ. ನೀವು ನೋಡಿ ಟೇಸ್ಟ್ ಮಾಡಿಬಿಟ್ಟು ಹೇಳಿ. ಆವ್ರಿ ಕಡುಬು ಮೆಂತೆ ದಾಲ್ ರೆಡಿ.